ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಾಲು ಸಾಲು ಸವಾಲುಗಳು. ಅಧಿಕಾರದ ಕಿರೀಟದ ಜೊತೆಗೆ ಬಂದ ಅಗ್ನಿ ಪರೀಕ್ಷೆ. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ರಾಜಕೀಯ ಅಧ್ಯಾಯದ ಆರಂಭವಾಗಿದೆ. ಹಲವು ವರ್ಷಗಳ ರಾಜಕೀಯ ಹೋರಾಟ, ಸಂಘಟನೆ, ತ್ಯಾಗ ಮತ್ತು ನಿರೀಕ್ಷೆಗಳ ನಂತರ ಸಿಎಂ ಕುರ್ಚಿ ಅಲಂಕರಿಸಿರುವ ಡಿಕೆಶಿ ಅವರಿಗೆ ಈಗ ನಿಜವಾದ ಸವಾಲು ಆರಂಭವಾಗಿದೆ. ಅಧಿಕಾರದ ಕಿರೀಟ ಎಷ್ಟು ಭವ್ಯವಾಗಿ ಕಾಣಿಸಿದರೂ ಅದರೊಳಗೆ ಮುಳ್ಳುಗಳೇ ಹೆಚ್ಚು ಅನ್ನೋದು ಕರ್ನಾಟಕದ ಇಂದಿನ ರಾಜಕೀಯ ವಾಸ್ತವ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮೊದಲ ದಿನದಿಂದಲೇ ಡಿಕೆ ಶಿವಕುಮಾರ್ ಎದುರು ರಾಜಕೀಯ, ಆರ್ಥಿಕ ಹಾಗೂ ಆಡಳಿತಾತ್ಮಕ ಸವಾಲುಗಳ ದೊಡ್ಡ ಪಟ್ಟಿಗೆ ತೆರೆದುಕೊಂಡಿದೆ. ಸರ್ಕಾರದ ಸ್ಥಿರತೆ, ಪಕ್ಷದ ಏಕತೆ ಮತ್ತು ಜನರ ನಿರೀಕ್ಷೆಗಳನ್ನು ಒಂದೇ ಸಮಯದಲ್ಲಿ ಸಮತೋಲನಗೊಳಿಸಬೇಕಾದ ಅನಿವಾರ್ಯತೆ ಅವರ ಮುಂದಿದೆ. ಆರ್ಥಿಕತೆ ಮತ್ತು ಗ್ಯಾರಂಟಿ ಯೋಜನೆಗಳ ಸಮತೋಲನ. ಡಿಕೆಶಿ ಸರ್ಕಾರದ ಮುಂದಿರುವ ಅತಿದೊಡ್ಡ ಸವಾಲು ರಾಜ್ಯದ ಆರ್ಥಿಕತೆಯನ್ನ ಸದೃಢಗೊಳಿಸೋದು. ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರುವ ಗ್ಯಾರಂಟಿ ಯೋಜನೆಗಳು ಲಕ್ಷಾಂತರ ಜನರಿಗೆ ನೆರವಾಗಿದ್ರೂ ಅವುಗಳ ಆರ್ಥಿಕ ಹೊರೆ ಸರ್ಕಾರದ ಮೇಲೆ ಹೆಚ್ಚುತ್ತಿದೆ. ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಜನಪ್ರಿಯ ಯೋಜನೆಗಳ ನಡುವೆ ಸಮತೋಲನ ಸಾಧಿಸೋದು ಸುಲಭ ಅಲ್ಲ ಅನ್ನೋ ವಿಶ್ಲೇಷಣೆಗಳು ಈಗಾಗಲೇ ವ್ಯಕ್ತವಾಗಿದೆ. ಒಂದೆಡೆ ಜನರಿಗೆ ನೀಡಿರುವ ಭರವಸೆಗಳನ್ನ ಉಳಿಸಿಕೊಳ್ಳಬೇಕು, ಮತ್ತೊಂದು ಕಡೆ ಮೂಲಸೌಕರ್ಯ, ಕೈಗಾರಿಕೆ, ನೀರಾವರಿ, ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಗಳಿಗೆ ಅಗತ್ಯ ಸಂಪನ್ಮೂಲ ಒದಗಿಸಬೇಕು. ಈ ಸಮತೋಲನ ತಪ್ಪಿದರೆ ಸರ್ಕಾರದ ಮೇಲೆ ಆರ್ಥಿಕ ಒತ್ತಡ ಹೆಚ್ಚುವ ಸಾಧ್ಯತೆಯಿದೆ. ಅಹಿಂದ ಮತಗಳ ಕ್ರೋಢೀಕರಣ. ಸಿದ್ದರಾಮಯ್ಯ ಅವರ ರಾಜಕೀಯ ಶಕ್ತಿಯ ಕೇಂದ್ರ ಬಿಂದು ಅಹಿಂದ, ಅಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು. ಈ ಸಮುದಾಯಗಳ ಬೆಂಬಲವಾಗಿತ್ತು. ಈಗ ಡಿಕೆ ಶಿವಕುಮಾರ್ ಅವರಿಗೆ ಈ ಮತ ಬ್ಯಾಂಕ್ ಅನ್ನ ಉಳಿಸಿಕೊಳ್ಳುವ ಜವಾಬ್ದಾರಿ ಬಂದಿದೆ. ಅಹಿಂದ ಮತದಾರರಲ್ಲಿ ವಿಶ್ವಾಸ ಮೂಡಿಸೋದು ಮತ್ತು ಒಕ್ಕಲಿಗ ಸಮುದಾಯದ ನಾಯಕ ಎಂಬ ತಮ್ಮ ಗುರುತನ್ನ ಮೀರಿ ಸಮಗ್ರ ನಾಯಕನಾಗಿ ಹೊರಹೊಮ್ಮೋದು ಅವರಿಗೆ ಅಗತ್ಯವಾಗಿದೆ. ಇದು ಕೇವಲ ಚುನಾವಣಾ ಲೆಕ್ಕಾಚಾರವಲ್ಲ, ಕಾಂಗ್ರೆಸ್ ಪಕ್ಷದ ಭವಿಷ್ಯದ ರಾಜಕೀಯ ನೆಲೆಯನ್ನ ನಿರ್ಧರಿಸುವ ಅಂಶವಾಗಿದೆ. ಜಾತಿ ಸಮೀಕ್ಷೆ ವರದಿ ರಾಜಕೀಯ ಸ್ಫೋಟಕ. ರಾಜ್ಯದ ಜಾತಿ ಸಮೀಕ್ಷೆ ವರದಿ ಹಲವು ವರ್ಷಗಳಿಂದ ರಾಜಕೀಯ ಚರ್ಚೆಯ ಕೇಂದ್ರವಾಗಿದೆ. ಈ ವರದಿಯ ಕುರಿತು ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದು ಸುಲಭವಲ್ಲ. ಒಂದು ಕಡೆ ಹಿಂದುಳಿದ ವರ್ಗಗಳ ಒತ್ತಾಯವಿದ್ರೆ, ಮತ್ತೊಂದು ಕಡೆ ಲಿಂಗಾಯತ, ಒಕ್ಕಲಿಗ ಸೇರಿದಂತೆ ಪ್ರಬಲ ಸಮುದಾಯಗಳ ಆತಂಕವಿದೆ. ಡಿಕೆ ಶಿವಕುಮಾರ್ ಈ ವಿಚಾರದಲ್ಲಿ ತುರ್ತು ನಿರ್ಧಾರ ಕೈಗೊಳ್ಳೋದಿಲ್ಲ ಎಂದು ಹಲವು ಬಾರಿ ಹೇಳಿದ್ದಾರೆ. ಜಾತಿ ಸಮೀಕ್ಷೆ ವಿಚಾರವನ್ನ ತಪ್ಪಾಗಿ ನಿರ್ವಹಿಸಿದ್ರೆ ಅದು ಕಾಂಗ್ರೆಸ್ ಒಳಗೂ ಹಾಗೂ ಹೊರಗೂ ದೊಡ್ಡ ರಾಜಕೀಯ ಬಿಕ್ಕಟ್ಟಿಗೆ ಕಾರಣವಾಗಬಹುದು. ಮೇಕೆದಾಟು ಕನಸಿನ ಯೋಜನೆಯ ಪರೀಕ್ಷೆ. ಡಿಕೆ ಶಿವಕುಮಾರ್ ಅವರ ರಾಜಕೀಯ ಬದುಕಿನೊಂದಿಗೆ ಮೇಕೆದಾಟು ಯೋಜನೆ ಬೆಸೆದುಕೊಂಡಿದೆ. ಈ ಯೋಜನೆಯನ್ನ ಜಾರಿಗೊಳಿಸುವ ಭರವಸೆ ಅವರು ಹಲವು ಬಾರಿ ಕೊಟ್ಟಿದ್ದಾರೆ. ಆದರೆ ತಮಿಳುನಾಡಿನ ವಿರೋಧ, ನ್ಯಾಯಾಲಯದ ಪ್ರಕ್ರಿಯೆಗಳು ಹಾಗೂ ಕೇಂದ್ರ ಸರ್ಕಾರದ ಅನುಮತಿ ಮೊದಲಾದ ಅಡೆತಡೆಗಳು ಇನ್ನೂ ಉಳಿದಿವೆ. ಇತ್ತೀಚಿನ ದಿನಗಳಲ್ಲೂ ಈ ಯೋಜನೆ ರಾಜ್ಯಾಂತರ ರಾಜಕೀಯ ವಿವಾದಕ್ಕೆ ಕಾರಣವಾಗಿದೆ. ಮುಖ್ಯಮಂತ್ರಿಯಾಗಿ ಮೇಕೆದಾಟು ಯೋಜನೆಯಲ್ಲಿ ಸ್ಪಷ್ಟ ಪ್ರಗತಿ ಸಾಧಿಸುವ ಒತ್ತಡ ಡಿಕೆಶಿ ಮೇಲಿರಲಿದೆ. ಜಿಬಿಎ ಮತ್ತು ಬೆಂಗಳೂರು ನಿರ್ವಹಣೆ. ಬೆಂಗಳೂರು ಭಾರತದ ತಂತ್ರಜ್ಞಾನ ರಾಜಧಾನಿಯಾಗಿದ್ರೂ ಟ್ರಾಫಿಕ್, ನೀರು, ಕಸ, ಮೂಲಸೌಕರ್ಯ ಸಮಸ್ಯೆಗಳು ನಗರದ ಪ್ರತಿಷ್ಠೆಗೆ ಧಕ್ಕೆಯಾಗುತ್ತಿವೆ. ಜಿಬಿಎ ಮೂಲಕ ಬೆಂಗಳೂರಿನ ಆಡಳಿತ ಪುನರ್ರಚನೆ, ಸ್ಥಳೀಯ ಸಂಸ್ಥೆಗಳ ಬಲವರ್ಧನೆ ಹಾಗೂ ನಗರಾಭಿವೃದ್ಧಿಗೆ ವೇಗ ನೀಡೋದು ಡಿಕೆಶಿ ಸರ್ಕಾರದ ಪ್ರಮುಖ ಪರೀಕ್ಷೆಯಾಗಲಿದೆ. ಬೆಂಗಳೂರು ಅಭಿವೃದ್ಧಿಯಲ್ಲಿ ಯಶಸ್ಸು ಕಂಡ್ರೆ ಅದು ಡಿಕೆಶಿಯ ಆಡಳಿತದ ದೊಡ್ಡ ಸಾಧನೆಯಾಗಬಹುದು. ವಿಫಲವಾದರೆ ಅದು ಅವರ ವಿರುದ್ಧದ ಪ್ರಮುಖ ಟೀಕೆಯಾಗಿ ಪರಿಣಮಿಸಬಹುದು. ಸಹ ಸಚಿವರು ಮತ್ತು ಗುಂಪುಗಾರಿಕೆ. ಸಂಪುಟ ರಚನೆಯ ಮೊದಲ ಹಂತದಲ್ಲೇ ಅಸಮಾಧಾನಗಳು ಹೊರಹೊಮ್ಮಿರುವುದು ಡಿಕೆಶಿಗೆ ಎಚ್ಚರಿಕೆಯ ಗಂಟೆಯಾಗಿದೆ. ಹಿರಿಯ ನಾಯಕರು, ಸಿದ್ದರಾಮಯ್ಯ ಬೆಂಬಲಿಗರು, ಪ್ರಾದೇಶಿಕ ನಾಯಕರು ಮತ್ತು ವಿವಿಧ ಸಮುದಾಯಗಳ ಪ್ರತಿನಿಧಿತ್ವವನ್ನ ಸಮತೋಲನಗೊಳಿಸೋದು ಸುಲಭವಲ್ಲ. ಖಾತೆ ಹಂಚಿಕೆ ಮತ್ತು ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಅಸಮಾಧಾನ ಹೆಚ್ಚಾದರೆ ಅದು ಸರ್ಕಾರದ ಕಾರ್ಯಕ್ಷಮತೆಯ ಮೇಲೂ ಪರಿಣಾಮ ಬೀರುವ ಸಾಧ್ಯತೆಯಿದೆ.
ಟ್ರಬಲ್ ಶೂಟರ್ ಎಂಬ ಹೆಸರನ್ನ ಗಳಿಸಿದ್ದ ಡಿಕೆಶಿ ಈಗ ತಮ್ಮದೇ ಸಂಪುಟದೊಳಗಿನ ಟ್ರಬಲ್ಗಳನ್ನ ಪರಿಹರಿಸಬೇಕಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ. ಮುಂದಿನ ದಿನಗಳಲ್ಲಿ ನಡೆಯಲಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಡಿಕೆ ಶಿವಕುಮಾರ್ ನಾಯಕತ್ವದ ಮೊದಲ ರಾಜಕೀಯ ಪರೀಕ್ಷೆಯಾಗಲಿವೆ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಉತ್ತಮ ಪ್ರದರ್ಶನ ನೀಡಬೇಕಾಗಿದೆ. ಈ ಚುನಾವಣೆಗಳ ಫಲಿತಾಂಶವೇ ಡಿಕೆಶಿ ನಾಯಕತ್ವಕ್ಕೆ ಜನಮನ್ನಣೆ ಇದೆಯೋ ಇಲ್ಲವೋ ಅನ್ನೋದರ ಮೊದಲ ಸೂಚಕವಾಗಲಿದೆ. ಕಾಂಗ್ರೆಸ್ ಈಗಾಗಲೇ ಮುಂದಿನ ಚುನಾವಣಾ ಗುರಿಗಳನ್ನು ಗಮನದಲ್ಲಿಟ್ಟುಕೊಂಡು ಸಂಘಟನೆ ಬಲಪಡಿಸುವ ಬಗ್ಗೆ ಮಾತನಾಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ಸಿಕ್ಕಿದೆ. ಆದರೆ ಅಧಿಕಾರಕ್ಕಿಂತ ಅದನ್ನು ಯಶಸ್ವಿಯಾಗಿ ನಿರ್ವಹಿಸೋದು ದೊಡ್ಡ ಸವಾಲು. ಆರ್ಥಿಕತೆ, ಗ್ಯಾರಂಟಿ ಯೋಜನೆಗಳು, ಅಹಿಂದ ಸಮೀಕರಣ, ಜಾತಿ ಸಮೀಕ್ಷೆ, ಮೇಕೆದಾಟು, ಬೆಂಗಳೂರು ಅಭಿವೃದ್ಧಿ, ಸಚಿವರ ಅಸಮಾಧಾನ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇವೆಲ್ಲವೂ ಅವರ ಮುಂದೆ ನಿಂತಿರುವ ಅಗ್ನಿ ಪರೀಕ್ಷೆಗಳಾಗಿದೆ. ಕನಕಪುರದ ಬಂಡೆ ಅಂತ ಹೆಸರಾಗಿರುವ ಡಿಕೆ ಶಿವಕುಮಾರ್ ಈ ಸವಾಲುಗಳನ್ನ ಅವಕಾಶಗಳಾಗಿ ಪರಿವರ್ತಿಸಬಲ್ಲರೇ ಅಥವಾ ಅವುಗಳಲ್ಲೇ ಸಿಲುಕಿಕೊಳ್ಳುವರೇ ಅನ್ನೋದು ಮುಂದಿನ ಕೆಲವು ತಿಂಗಳುಗಳಲ್ಲಿ ಸ್ಪಷ್ಟವಾಗಲಿದೆ. ಕರ್ನಾಟಕದ ರಾಜಕೀಯ ಭವಿಷ್ಯವು ಬಹುಮಟ್ಟಿಗೆ ಈ ಉತ್ತರದ ಮೇಲೇನೆ ನಿಂತಿದೆ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಈ ಸುದ್ದಿಯನ್ನ ಶೇರ್ ಮಾಡಿ.